ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಪ್ಪನಗ್ರಹಾರ ಜೈಲು ಸೇರಿ 25 ದಿನ ಆಯಿತು. ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ 33ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಸ್ಟೋನಿ ಬ್ರೂಕ್, ಪಟ್ಟಣಗೆರೆ ಶೆಡ್, ಸುಮ್ನಳ್ಳಿ, ರಾಜಕಾಲುವೆ ಎಲ್ಲಾ ಮಾರ್ಗ ಮಧ್ಯೆ ಬರುವಂತಹ ಸಿಸಿಟಿವಿಯಲ್ಲೂ ಕೂಡ ಫುಟೇಜಸ್ ಕಲೆಕ್ಟ್ ಮಾಡೋ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ದರ್ಶನ್ ಮತ್ತು ಪವಿತ್ರ ಗೌಡ ಮನೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ಸಂಗ್ರಹಿಸಲಾಗಿದೆ. ಎಫ್ಎಸ್ಎಲ್ ಮತ್ತು ಸಿಐಡಿ ತಾಂತ್ರಿಕ ಘಟಕಕ್ಕೆ ಈ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆಗೆ ಅಂತ ಹೇಳಿ ಕಳಿಸಿದ್ದಾರೆ. ಮತ್ತು ಇದರಲ್ಲಿ ದಾಖಲಾಗಿರುವಂತಹ ಟೈಮಿಂಗು ಅದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡೋದು ಅತ್ಯಂತ ಅನಿವಾರ್ಯ ಆಗಿರೋದ್ರಿಂದ ಮತ್ತು ಆರೋಪಿಗಳು ಕನ್ವಿಕ್ಟ್ ಆಗೋದ್ರಲ್ಲಿ ಈ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲ ತುಂಬ ಮುಖ್ಯ ಆಗುತ್ತೆ. ಹೀಗಾಗಿ ಈ ರಿಪೋರ್ಟ್ ಏನು ಬರುತ್ತೆ, ಟೈಮಿಂಗ್ ಮ್ಯಾಚ್ ಆಗೋದ್ರ ಬಗ್ಗೆ ಎಷ್ಟು ಸಹಕಾರಿ ಆಗುತ್ತೆ ಅಂತೆಲ್ಲ ಸದ್ಯಕ್ಕೆ ಪರಿಶೀಲನೆ, ಸಂಗ್ರಹ ಹಾಗೂ ಆ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ. 33ಕ್ಕೂ ಹೆಚ್ಚು ಕಡೆ ಸಿಸಿಟಿವಿ ಫುಟೇಜಸ್ಸನ್ನು ಕಲೆಕ್ಟ್ ಮಾಡಿದ್ದಾರೆ. ಆ ರಾ ಫುಟೇಜಸ್ನಲ್ಲಿ ಕಂಡು ಬಂದಿರುವಂತಹ ಸತ್ಯ ಆರೋಪಿಗಳಿಗಿದು ಎಷ್ಟು ಸಂಕಷ್ಟವನ್ನು ತರುತ್ತೆ ಅನ್ನೋದು ಕೂಡ ಕುತೂಹಲ. ಜೈಲು ಹಕ್ಕಿಯಾಗಿರುವಂತಹ ದರ್ಶನ್ಗೆ ಜೈಲಲ್ಲಿ ಜ್ಞಾನೋದಯ ಆಯ್ತಾ ಅನ್ನೋ ಪ್ರಶ್ನೆ ಇದೆ. ಕಾರಣ ಜೈಲಲ್ಲಿ ಸಂಪೂರ್ಣ ಬದಲಾದಂತೆ ದರ್ಶನ್ ಅವರ ವರ್ತನೆ ಕಂಡು ಬರ್ತಾ ಇದೆ. ಮುಂಜಾನೆ ಎದ್ದು ಧ್ಯಾನ, ಪುಸ್ತಕ ಓದೋದು, ದೇಹವನ್ನು ದಂಡಿಸೋದು ಅನ್ನೋ ಮೂಲಕ ಕಾಲ ಕಳೀತಾ ಇದ್ದಾರೆ. ಭೇಟಿಗೆ ಹೋದವರ ಬಳಿ ಅಭಿಮಾನಿಗಳ ಬಗ್ಗೆ ಕೂಡ ದರ್ಶನ್ ತಿಳ್ಕೊಳ್ತಾ ಇದ್ದಾರಂತೆ. ಹೇಗಿದೆ ಆಚೆಗಡೆ ಪರಿಸ್ಥಿತಿ, ಅಭಿಮಾನಿಗಳು ಏನು ಹೇಳ್ತಾ ಇದ್ದಾರೆ, ಮತ್ತು ಜೈಲಿನ ಹತ್ರ ಬಂದು ಹೋಗುವಂತಹ ವಿಚಾರ ಎಲ್ಲ ದರ್ಶನ್ ಕಿವಿಗೂ ಬಂದಿದೆ. ಹೀಗಾಗಿ ಅವ್ರು ಜೈಲ್ ಹತ್ರ ಬಂದು ಹೋಗೋದೆಲ್ಲ ಬೇಡ ಅಂತ ಕರೆ ಕೊಡಿ ಅಂತೆಲ್ಲ ಹೇಳಿದಾರಂತೆ. ಅಭಿಮಾನಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಕೂಡ ಕೇಳ್ಕೊಂಡಿದ್ದಾರಂತೆ. ಅಭಿಮಾನಿಗಳು ಬೇರೆ ರೀತಿ ವರ್ತಿಸಿದ್ರೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಜೈಲು ಅನ್ನೋದು ಮನಪರಿವರ್ತನೆಯ ಕೇಂದ್ರ. ಸೊ ಮನಪರಿವರ್ತನೆ ಆಗಿದೆ ದರ್ಶನ್ ಅವರಿಗೆ ಅಂತ ಅವರನ್ನ ಭೇಟಿಯಾದ ಆಪ್ತರು ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ